ಮಾಜಿ ಸಂಸದ ಪ್ರತಾಪ್ ಸಿಂಹ ಹುಟ್ಟುಹಬ್ಬ ಹಿನ್ನೆಲೆ ಮೈಸೂರಿನ ಅಮೃತೇಶ್ವರ ದೇವಾಲಯ ಆವರಣದಲ್ಲಿ ಗೋಪೂಜೆ ಮಾಡಿ ಅಮೃತೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಅಭಿಮಾನಿಗಳು. ಬಿಜೆಪಿ ಮುಖಂಡ ಪರಮೇಶ್ ಗೌಡ ಮತ್ತು ಸ್ನೇಹಿತರ ವತಿಯಿಂದ ಕಾರ್ಯಕ್ರಮ ಜರುಗಿತು. ಇಂದು ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನದಲ್ಲಿ ವಾಯು ವಿಹಾರಿಗಳಿಗೆ ಆಯುರ್ವೇದ ಗಿಡಗಳು ವಿತರಣೆ ಮತ್ತು ರಕ್ತದಾನ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ನೆಚ್ಚಿನ ನಾಯಕನಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಡಲೆಂದು ದೇವರ ಮೊರೆ ಹೋದ ಅಭಿಮಾನಿಗಳು ಪ್ರತಾಪ್ ಸಿಂಹ ಅವರ ಭಾವಚಿತ್ರ ಹಿಡಿದು ಪೂಜೆ ಸಲ್ಲಿಸಿ ಸಿಹಿ ಹಂಚಲಾಯಿತು. ಈ ಕಾರ್ಯಕ್ರಮದಲ್ಲಿ ಚಾಮರಾಜ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷ ದಿನೇಶ್ ಗೌಡ, ಎನ್ಆರ್ ಕ್ಷೇತ್ರದ ಮಾಜಿ ಶಾಸಕ ಮಾರುತಿರಾವ್ ಪೋವರ್, ಸಿಂಧ್ಯೆ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಹುಟ್ಟುಹಬ್ಬ ದಿನ ಇವತ್ತು ಬಹಳ ಶುಭ ದಿನ. ಎಷ್ಟು ಶುಭ ದಿನ ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆದಾಗ ಇವತ್ತು 11ನೇ ವರ್ಷದ ವಿಶ್ವ ಯೋಗ ದಿನಾಚರಣೆ ಆಚರಣೆ ಮಾಡುವಂಥ ಸಂದರ್ಭ. ಆವತ್ತು ಇವರು ಹುಟ್ಟುಹಬ್ಬ ಇರೋತಕ್ಕಂಥದ್ದು ಬಹಳ ವಿಶೇಷ. ಇದು ಬಹಳ ವಿಶೇಷ. ಎಲ್ಲರಿಗೂ ಅವರು ಜನಾನುರಾಗಿಗಳು. ಬಹಳಷ್ಟು ಒಬ್ಬನ ಕೆಲಸ ಆಗಲಿಲ್ಲ ಅಂದರೂ ಸಾವಿರಾರು ಜನದ ಕೆಲಸ ಒಂದು ಆ ಯೋಜನೆಯಲ್ಲಿ ಆಗಬೇಕು. ಹಾಗೆ ನಿರ್ದಿಷ್ಟವಾಗಿ ಕೆಲಸ ಮಾಡತಕ್ಕಂಥ ಒಂದು ದಿಕ್ಸೂಚಿ ಇರತಕ್ಕಂಥ ಒಬ್ಬ ನಾಯಕ ಈ ಭಾಗದಲ್ಲಿ. ಯುವ ನಾಯಕರು, ಎಲ್ರಿಗೂ ಜನಾನುರಾಗಿಗಳು, ಎಲ್ಲರಿಗೂ ಸ್ಪಂದಿಸ್ತಕ್ಕಂಥ ಒಬ್ಬ ನಾಯಕ ಈ ಭಾಗದಲ್ಲಿ ನಮಗೆ ಇರತಕ್ಕಂಥದ್ದು ನಮಗೆ ಸೌಭಾಗ್ಯ. ಅವರ ಚಿಕ್ಕ ವಯಸ್ಸಿನಲ್ಲಿ ಪ್ರಭಾವಿ ನಾಯಕರುಗಳು. ನಾನು ಆಗ ಪಕ್ಷದ ಅಧ್ಯಕ್ಷನಾಗಿದ್ದೆ. ಅವರು ಇಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ನಿಂತಾಗ ಅವರ ಗುಣ ಎಷ್ಟು ಎಲ್ಲರಿಗೂ ಸ್ಪಂದಿಸ್ತಕ್ಕಂಥ ಗುಣ, ಎಲ್ಲ ಜಾತಿ ಜನಾಂಗ ಧರ್ಮದವ್ರಿಗೂ ಸ್ಪಂದಿಸ್ತಕ್ಕಂಥ ಒಂದು ಗುಣ ಇರತಕ್ಕಂಥ ಒಬ್ಬ ವ್ಯಕ್ತಿ. ಅವರಿಗೆ ನಾವು ಇನ್ನು ಮುಂದೆ ನಾವು ಭಾಳ ಆಲೋಚನೆ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಆಸೆ ಇದೆ ಅವರಿಗೆ ಒಂದು ದೊಡ್ಡ ನಾಯಕತ್ವ ಸಿಗಬೇಕು, ಈ ರಾಜ್ಯದಲ್ಲಿ ಬರಬೇಕು, ಒಂದು ಒಳ್ಳೆಯ ಸ್ಥಾನವನ್ನು ಸಿಗಬೇಕು. ಅವರು ಒಬ್ರಿಗಲ್ಲ, ಒಬ್ಬ ಸಚಿವ ಸ್ಥಾನದಲ್ಲಿದ್ದು ಎಲ್ಲರಿಗೂ ಕಾಯುವಂಥ ಒಬ್ಬ ನಾಯಕನಾಗಿ ಬೆಳಿಬೇಕು ಅನ್ನತಕ್ಕಂಥ ಆಕಾಂಕ್ಷೆ ಇದೆ. ಇವತ್ತು ಒಳ್ಳೆ ಭವಿಷ್ಯ ಇದೆ, ಖಂಡಿತ ಇದೆ. ಅವ್ರಿಗೆ ವಯಸ್ಸು ಇದೆ, ಅವರಿಗೆ ಭವಿಷ್ಯನೂ ಇದೆ. ಅವರು ತುಂಬ ಜನ ಯುವಕರ ಭವಿಷ್ಯ ಅವ್ರ ಕೈಯಲ್ಲಿದೆ. ಈ ಸಂದರ್ಭದಲ್ಲಿ ನಮ್ಮ ಪ್ರತಾಪ್ ಸಿಂಹರವರ ಅಭಿಮಾನಿ ಬಳಗ, ಪರಮೇಶ್ವರವರು, ದಿನೇಶ್ ಗೌಡರು, ಇವರೆಲ್ಲ ಸೇರಿಕೊಂಡು ಬಹಳಷ್ಟು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಇವತ್ತು ಸಂಜೆ ತನಕ ಕಾರ್ಯಕ್ರಮ ಅವರು ಊರಿಗೆ ಹೋಗಿದ್ದಾರೆ. ಅದರಿಂದ ಅವರು ಬರೋ ತನಕ ಅವರಿರಲಿ ಇಲ್ಲದೆ ಹೋಗಲಿ, ಅವರ ಜನ್ಮದಿನಾಚರಣೆ ಆಚರಣೆ ಮಾಡತಕ್ಕಂಥದ್ದು ನಮ್ಮ ಕರ್ತವ್ಯ. ನಮಗೆಲ್ಲ ಒಂಥರ ಅಭಿಮಾನ, ಒಂದು ಮನಸ್ಸಿಗೆ ಒಂದು ಉಲ್ಲಾಸ ಇರ್ತದೆ. ಅವರ ಹಬ್ಬ ಒಂದು ದಿನಾಚರಣೆ ಮಾಡ್ತಕ್ಕಂಥ ದೇವರ ಆಯಸ್ಸು ಆರೋಗ್ಯ ಆ ಚಾಮುಂಡೇಶ್ವರಿ ಅವರಿಗೆ ಕಾಯಲಿ ಅನ್ನತಕ್ಕಂಥ ಪ್ರಾರ್ಥನೆ ಮಾಡಿ ನಮ್ಮ ಮಾತಾಡ್ತೀವಿ. ಮೈಸೂರು ಭಾಗದಲ್ಲಿ ಸಿಕ್ಕಂಥ ಚಿಕ್ಕ ಸಮಯ, ಕೇವಲ 2 ಬಾರಿ ಮೈಸೂರು ಮತ್ತು ಕೊಡಗು ಲೋಕಸಭಾ ಸದಸ್ಯರಾಗಿ ಏನಿವತ್ತು ಮೈಸೂರು ಭಾಗದಲ್ಲಿ ಅಭಿವೃದ್ಧಿ ಹೆಸರು ಅಂತ ಬಂದರೆ ಇವತ್ತು ಮತದಾರರ ಮನದಲ್ಲಿ ಶಾಶ್ವತ ಸ್ಥಾನವನ್ನು ಪಡೆದಂಥ ಒಬ್ಬ ಯುವ ರಾಜಕಾರಣಿ ಇದ್ದರೆ ಅದು ಪ್ರತಾಪ್ ಸಿಂಹ ಸಾಹೇಬರು. ಏನಿವತ್ತು 10 ವರ್ಷದಲ್ಲಿ 11 ಹೊಸ ರೈಲು ಸಂಪರ್ಕವನ್ನು ತಂದಂಥ ಮೈಸೂರಿನಿಗೆ ಅದು ಕೀರ್ತಿ ಪ್ರತಾಪ್ ಸಿಂಹ ಸಲ್ಲಬೇಕು. ಮತ್ತು ಮೈಸೂರು ಮತ್ತು ಬೆಂಗಳೂರು ಹೈವೇ ರಸ್ತೆ ಇವತ್ತು ಪ್ರತಿದಿನ ಯಾರು ಸಂಚರಿಸ್ತಾರೆ ಅವರೆಲ್ಲ ಇವತ್ತು ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಒಳ್ಳೆಯ ಅಭಿಮಾನ ಪೂರ್ವಕವಾದೊಂದು ಇದು ಮಾಡ್ತಾರೆ. ಇವತ್ತು ಅವರ ಜನ್ಮದಿನಾಚರಣೆಯನ್ನು ನಾವು ಏನು ಆಚರಣೆ ಮಾಡ್ತಾಯಿದ್ದೀವಿ ಯುವಕರು, ಅವರಿಗೆ ರಾಜ್ಯ ರಾಜಕಾರಣದಲ್ಲಿ ತಾಯಿ ಚಾಮುಂಡೇಶ್ವರಿ ಧ್ರುವತಾರೆಯಾಗಿ ಮಿನುಗಲಿ ಅಂತ ಒಂದು ಆಶೀರ್ವಾದವನ್ನು ಮಾಡಲಿ ಅಂತ ತಾಯಿ ಚಾಮುಂಡೇಶ್ವರಲ್ಲಿ ನಮ್ಮ ಎಲ್ಲ ಅಭಿಮಾನಿ ಬಳಗದ ವತಿಯಿಂದ ಸರ್ವ ಸದಸ್ಯರ ಪರವಾಗಿ ನಾವು ಬೇಡ್ತೀವಿ. ಚಾಮುಂಡೇಶ್ವರಿಯಲ್ಲಿ ಇವತ್ತು ನಮ್ಮ ಮಾಜಿ ಸಂಸದರಾದ ಪ್ರತಾಪ್ ಸಿಂಹರವರ ಹುಟ್ಟುಹಬ್ಬವನ್ನು ಒಂದು ಅರ್ಥಪೂರ್ಣವಾಗಿ ಬೆಳಿಗ್ಗೆ 6 ಗಂಟೆಯಿಂದ ಒಂದು ಆಯುರ್ವೇದಿಕ್ ಗಿಡ ಕೊಡುವ ಮುಖಾಂತರ ಶುರು ಮಾಡಿ ಬ್ಲಡ್ ಕ್ಯಾಂಪು ಮತ್ತು ಒಂದು ಪೂಜೆ ಮಾಡಿಸಿ ಗೋಮಾತೆಗೆ ಆಹಾರ ಕೊಡುವ ಮುಖಾಂತರ ಹಲವಾರು ಕಾರ್ಯಕ್ರಮಗಳನ್ನು ಸಂಜೆವರೆಗೂ ಮಾಡಬೇಕು ಅಂತೇಳಿ ನಮ್ಮ ಪ್ರತಾಪ್ ಸಿಂಹ ಅಭಿಮಾನಿಗಳ ಬಳಗದಿಂದ ಹಾಗೂ ನಮ್ಮೆಲ್ಲ ಕಾರ್ಯಕರ್ತರುಗಳು ಹಮ್ಮಿಕೊಂಡು ಬೆಳಗ್ಗೆಯಿಂದ ಒಂದು ಯಶಸ್ವಿಯಾಗಿ ಕಾರ್ಯಕ್ರಮ ಆಗ್ತಾಯಿದೆ. 10 ವರ್ಷಗಳಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವರು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯಸ್ಸು ಆರೋಗ್ಯವನ್ನು ನೀಡಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಂದು ದೊಡ್ಡ ಮಟ್ಟದ ಅಧಿಕಾರವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಯುವಕರನ್ನು ಬೆಳೆಸುವಂತಾಗಲಿ ಮತ್ತು ಸಾರ್ವಜನಿಕರಿಗೆ ಹಲವಾರು ಕೆಲಸಗಳನ್ನ ಮಾಡಿಕೊಡುವಂತೆ ಒಂದು ದೊಡ್ಡ ಅಧಿಕಾರವನ್ನು ಅವರಿಗೆ ತಾಯಿ ಚಾಮುಂಡೇಶ್ವರಿ ಕರುಣಿಸಲಿ ಅಂತೇಳಿ
ಎಲ್ಲರ ಮುಖಾಂತರ ನಾನು ಬೇಡಿಕತ್ತಾ ಇದ್ದೀನಿ.